ಒಂದು ಹಳ್ಳಿಯಲ್ಲಿ ಪ್ರತಿ ರಾತ್ರಿ ಮನೆಯ ಹೊರಗೆ ಇಟ್ಟಿದ್ದ ಪಾತ್ರೆಯ ಹಾಲು ಕಾಣೆಯಾಗುತ್ತಿತ್ತು. ಮಾಲೀಕರು ಆಶ್ಚರ್ಯದಿಂದ ಯಾರು ಹಾಲು ಕುಡಿತಾರೇನೋ ಎಂದು ಚಿಂತಿಸುತ್ತಿದ್ದರು. ಒಂದು ರಾತ್ರಿ ಅವರು ಕಿಟಕಿಯ ಹಿಂದೆ ಮರೆತು ನೋಡುವ ನಿರ್ಧಾರ ಮಾಡಿದರು. ಕೆಲ ನಿಮಿಷಗಳಲ್ಲಿ ಚಿಕ್ಕದಾಗಿ ಮುದ್ದಾಗಿ ಕಾಣುವ ಕಾಡುಕೋಣ ಶಬ್ದವಿಲ್ಲದೆ ಬಂದು ಹಾಲು ಕುಡಿಯಲು ಶುರು ಮಾಡಿತು. ಅಷ್ಟರಲ್ಲಿ ಮನೆಯ ಬೆಳ್ಳಿ ಬಣ್ಣದ ಬೆಕ್ಕು ಅಲ್ಲಿಗೆ ಹಾರಿ ಬಂತು. ಮಾಲೀಕರಿಗೆ ಒಂದು ಕ್ಷಣ ಶಾಕ್. ಇವಾಗ ಜಗಳ ಆತಾ ಎಂದು ಯೋಚನೆ. ಆದರೆ ಜಗಳ ಇಲ್ಲ. ಬೆಕ್ಕು ನಿಧಾನವಾಗಿ ಕೋಣದ ಬಳಿ ಹೋಗಿ ಅದರ ತಲೆಯನ್ನು ಮೃದುವಾಗಿ ಸ್ಪರ್ಶಿಸಿತು. ಕೋಣವು ಕಳವಳವಿಲ್ಲದೆ ಸ್ನೇಹದಿಂದ ಕುಳಿತುಕೊಂಡಿತು. ಇವೆರಡೂ ಒಟ್ಟಿಗೆ ಹಾಲು ಹಂಚಿಕೊಳ್ಳುತ್ತಿರುವುದನ್ನು ನೋಡಿ ಮಾಲೀಕರು ನಕ್ಕು ಹೇಳಿದರು, ನಮ್ಮ ಹಾಲು ಇವೆರಡಿಗೂ ಖುಷಿ ಕೊಟ್ರೆ ಸಾಕಲ್ಲ.